ಇಡೀ ಜಗತ್ತಲ್ಲಿ ಸಾಕಷ್ಟು ರಿಲಿಜಿಯನ್ಸ್ ಇದೆ, ಸಾಕಷ್ಟು ಕಮ್ಯುನಿಟೀಸ್ ಇದೆ. ಅದರಲ್ಲಿ ಒಂದು ಕ್ರಿಸ್ಟಿಯಾನಿಟಿ. ಒಬ್ಬ ಕ್ರಿಶ್ಚಿಯನ್ ಆಗಿ ನಾನು ನನ್ನ ಕಮ್ಯುನಿಟಿ ಬಗ್ಗೆ ಮಾತಾಡೋದು ತುಂಬಾ ಖುಷಿ ಆಗುತ್ತೆ. ಕ್ರಿಸ್ಟಿಯಾನಿಟಿಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತ ಜಯಂತಿ. ಕ್ರಿಸ್ತ ಜಯಂತಿನ ಸಾಕಷ್ಟು ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಸೊ ಬಿಫೋರ್ ನೋಯಿಂಗ್ ವೈ ಕ್ರಿಸ್ಮಸ್ ಇಸ್ ಸೆಲೆಬ್ರೇಟೆಡ್, ಲೆಟ್ ಅಸ್ ನೋ ವಾಟ್ ಇಸ್ ಕ್ರಿಸ್ಮಸ್. ವಾಟ್ ಈಸ್ ಕ್ರಿಸ್ಮಸ್? ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂದ್ರೆ ಕ್ರಿಸ್ಟಿಯಾನಿಟಿಯಲ್ಲಿ ಒನ್ ಆಫ್ ದ ಫೇಮಸ್ ಫೆಸ್ಟಿವಲ್. ಇಡೀ ಜಗತ್ತಲ್ಲಿ ಕ್ರಿಸ್ಮಸ್ ನ ಡಿಸೆಂಬರ್ 25ನೇ ತಾರೀಕು ಆಚರಣೆ ಮಾಡ್ತಾರೆ. ವೈ ಕ್ರಿಸ್ಮಸ್ ಇಸ್ ಸೆಲೆಬ್ರೇಟೆಡ್? ಈಗ ಕ್ರಿಸ್ಮಸ್ ನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? ಕ್ರೈಸ್ತರ ನಂಬಿಕೆಯ ಪ್ರಕಾರ ದೇವರು ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನು ಮಾನವ ಕುಲದ ರಕ್ಷಣೆಗಾಗಿ ದಾರಿ ಎರೀತಾರೆ. ಅಂಡ್ ಯೇಸು ಕ್ರಿಸ್ತರು ಬಂದು ಡಿಸೆಂಬರ್ 25ರಂದು ಹುಟ್ಟುತ್ತಾರೆ. ಲವ್, ಪೀಸ್, ಫರ್ಗಿವ್ನೆಸ್ ಅಂಡ್ ಕೈಂಡ್ನೆಸ್, ದೀಸ್ ವೇರ್ ದ ಪ್ರಿನ್ಸಿಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಕ್ರಿಸ್ಮಸ್ ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ಸಾಕಷ್ಟು ಜನ ಚರ್ಚಿಗೆ ಹೋಗ್ತಾರೆ, ಚರ್ಚಿಗೆ ಹೋಗಿ ಪ್ರೇಯರ್ ಮಾಡ್ತಾರೆ ಅಂಡ್ ಮನೆಗಳನ್ನ ಡೆಕೋರೇಟ್ ಮಾಡ್ತಾರೆ ಅಂಡ್ ಸಾಕಷ್ಟು ಮನೆಗಳಲ್ಲಿ ಕ್ರಿಸ್ಮಸ್ ಟ್ರೀಸ್ ನ ಸೆಟಪ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್ ಸಾಕಷ್ಟು ಜನ ಗಿಫ್ಟ್ಸ್ ನ ಎಕ್ಸ್ಚೇಂಜ್ ಮಾಡ್ತಾರೆ ಅಂಡ್ ಇದಲ್ದಲೆ ಮನೆಯಲ್ಲಿ ಸಾಕಷ್ಟು ಹೊಸ ಹೊಸ ರೆಸಿಪೀಸ್ ನ ಕುಕ್ ಮಾಡ್ತಾರೆ ಅಂಡ್ ಮಕ್ಕಳು ಕೂಡ ಸ್ಯಾಂಟಾ ಕ್ಲಾಸ್ ಸ್ಟೋರೀಸ್ ನ ಕೇಳ್ತಾರೆ, ಕೇಳಿ ಆನಂದ ಪಡ್ತಾರೆ. ಇವನ್ ನಾನ್ ಕ್ರಿಸ್ಟಿಯನ್ ಕಮ್ಯುನಿಟೀಸ್ ಕೂಡ ಕ್ರಿಸ್ಮಸ್ ನ ಆಚರಣೆ ಮಾಡ್ತಾರೆ ವಿತ್ ಸ್ಪ್ರೆಡಿಂಗ್ ಲವ್ ಅಂಡ್ ಜನರಾಸಿಟಿ. ವೈ ಜೀಸಸ್ ಕ್ರೈಸ್ಟ್ ಇಸ್ ನೇಮ್ಡ್ ಆಫ್ಟರ್ ಕ್ರಿಸ್ಮಸ್? ಯೇಸು ಕ್ರಿಸ್ತರ ಹೆಸರನ್ನು ಕ್ರಿಸ್ಮಸ್ ಜೊತೆಲಿ ಯಾಕೆ ಹೇಳ್ತಾರೆ? ಕ್ರಿಸ್ಮಸ್, ಕ್ರೈಸ್ಟ್ ಅಂದ್ರೆ ಜೀಸಸ್ ಕ್ರೈಸ್ಟ್, ಮಾಸ್ ಅಂದ್ರೆ ಚರ್ಚ್ ಅಲ್ಲಿ ಒಂದು ರಿಚುವಲ್ ನಡೆಯುತ್ತೆ, ಅದನ್ನ ಮಾಸ್ ಅಂತಾರೆ. ಸೊ ಕ್ರಿಸ್ಮಸ್ ಲಿಟರಲಿ ಮೀನ್ಸ್ ದಟ್ ಮಾಸ್ ಆಫ್ ಕ್ರೈಸ್ಟ್. ಕ್ರಿಸ್ಮಸ್ ದಿನ ಪರ್ಟಿಕ್ಯುಲರ್ಲಿ ಜೀಸಸ್ ಕ್ರೈಸ್ಟ್ ಗೋಸ್ಕರ ಡೆಡಿಕೇಟ್ ಮಾಡ್ತಾರೆ, ಅವ್ರನ್ನ ವರ್ಷಿಪ್ ಮಾಡೋದಿಕ್ಕೆ. ನಾವು ದ ಕ್ವೆಶ್ಚನ್ ಇಸ್, ಕ್ರಿಸ್ಮಸ್ ನ 25ನೇ ತಾರೀಕು ಡಿಸೆಂಬರ್ ಅಂತಾನೆ ಯಾಕೆ ಆಚರಣೆ ಮಾಡ್ತಾರೆ? ಬೈಬಲ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಜೀಸಸ್ ಬಂದು 25th ಡಿಸೆಂಬರ್ ಅಂದು ಹುಟ್ಟಿದ್ದು ಅಂತ. ಆದ್ರೆ ಏನ್ಷಿಯಂಟ್ ರೋಮನ್ಸ್ ಏನಿದ್ರು ಅವ್ರಿಗೆ ಒಂದು ಡೇಟ್ ಬೇಕಾಗಿತ್ತು, ಅದಕ್ಕಾಗಿ ಅವರು 25ನೇ ತಾರೀಕು ಡಿಸೆಂಬರ್ ನ ಚೂಸ್ ಮಾಡ್ತಾರೆ. ಆದ್ರೆ 25th ಡಿಸೆಂಬರ್ ಬಂದು ಬೇರೆ ಒಂದು ಪಾಪ್ಯುಲರ್ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಸೆಟ್ರನೇಲಿಯಾ ಅಂತ. ಇದ್ರ ಜೊತೆಯಲ್ಲಿ ರೋಮನ್ಸ್ ಬಂದು ಬೇರೆ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಸೋಲಿನ್ವಿಸ್ಟಿಯಾ ಅಂತ. ಕ್ರೈಸ್ತರ ಹಿಂದಿನ ಪೂರ್ವಜರು ಏನಿದ್ರು ಅವರು ಡಿಸೆಂಬರ್ 25ನೇ ತಾರೀಕನ್ನ ಚೂಸ್ ಮಾಡ್ಕೊಂತಾರೆ. ಅವತ್ತಿದ್ದ ಎಲ್ಲಾ ಪೇಗನ್ ಫೆಸ್ಟಿವಲ್ಸ್ ನ ಕ್ರಿಸ್ಮಸ್ ಜೊತೆಯಲ್ಲಿ ರಿಪ್ಲೇಸ್ ಮಾಡ್ತಾರೆ. 25th ಡಿಸೆಂಬರ್ ಬಂದು ನಾರ್ಥರ್ನ್ ಹೆಮಿಸ್ಫಿಯರ್ ಅಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಕ್ರೈಸ್ತರು ಬಂದು ಯೇಸು ಕ್ರಿಸ್ತರ ಬರುವಿಕೆಯನ್ನು ಹೋಪ್, ಲೈಟ್ ಅಂಡ್ ನ್ಯೂ ಬಿಗಿನಿಂಗ್ ಜೊತೆಯಲ್ಲಿ ಲಿಂಕ್ ಮಾಡ್ತಾರೆ. 4th ಸೆಂಚುರಿಯಲ್ಲಿ ಚರ್ಚ್ ಬಂದು ಅಫಿಷಿಯಲಿ ಡಿಕ್ಲೇರ್ ಮಾಡ್ತಾರೆ 25ನೇ ತಾರೀಕು ಡಿಸೆಂಬರ್ ಅಂದು ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಆಗುತ್ತೆ ಅಂತ. ನಾವು ದ ಕ್ವೆಶ್ಚನ್ ಇಸ್, ಫಸ್ಟ್ ಟೈಮ್ ಬಂದು ಕ್ರಿಸ್ಮಸ್ ಎಲ್ಲಿ ಸೆಲೆಬ್ರೇಟ್ ಆಯ್ತು? ರೋಮ್ ಅಲ್ಲಿ ಇಡೀ ಜಗತ್ತಿನ ಮೊದಲನೇ ಕ್ರಿಸ್ಮಸ್ ಬಂದು ಸೆಲೆಬ್ರೇಟ್ ಆಗಿದ್ದು. ರೋಮನ್ ಎಂಪೈರ್ಸ್ ಬಂದು ಕ್ರಿಸ್ಮಸ್ ನ ಮೊದಲನೇ ಸಾರಿಗೆ ಸೆಲೆಬ್ರೇಟ್ ಮಾಡಿದ್ದು. ಕ್ರಿಸ್ಮಸ್ ಬಗ್ಗೆ ಇರೋ ಅರ್ಲಿ ರೆಕಾರ್ಡ್ಸ್ ಏನ್ ಹೇಳುತ್ತೆ ಅಂದ್ರೆ, ರೋಮ್ ಅಲ್ಲಿ 336 AD ಅಲ್ಲಿ ಫಸ್ಟ್ ಕ್ರಿಸ್ಮಸ್ ಬಂದು ಸೆಲೆಬ್ರೇಟ್ ಆಯ್ತು ಅಂತ. ಡ್ಯೂರಿಂಗ್ ದ ಟೈಮ್ ಆಫ್ ಎಂಪರರ್ ಕಾನ್ಸ್ಟಂಟೈನ್. ಆ ಟೈಮ್ ಅಲ್ಲಿ ಕಾನ್ಸ್ಟಂಟೈನ್ ಅಂತ ಒಬ್ಬ ಎಂಪರರ್ ಇದ್ರು. ಅವರು ಕ್ರಿಸ್ಟಿಯಾನಿಟಿಗೆ ಕನ್ವರ್ಟ್ ಆದ್ಮೇಲೆ ಅವರು ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ನ ಇಡೀ ಜಗತ್ತಲ್ಲಿ ಲೀಗಲೈಸ್ ಮಾಡಿದ್ರು. ರೋಮ್ ಅಲ್ಲಿ ಚರ್ಚ್ ಬಂದು ಅಫಿಷಿಯಲಿ 25ನೇ ತಾರೀಕು ಡಿಸೆಂಬರ್ ನ ಕ್ರಿಸ್ಮಸ್ ಗೋಸ್ಕರ ಅಫಿಷಿಯಲಿ ಚೂಸ್ ಮಾಡ್ತಾರೆ. ರೋಮ್ ಇಂದ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಬಂದು ಸ್ಲೋಲಿ ಯುರೋಪ್ ಗೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜೀಸಸ್ ಕ್ರೈಸ್ಟ್ ಬಂದು ಬೆತ್ಲೆಹೇಮ್ ಅಲ್ಲಿ ಹುಟ್ಟಿದ್ದು, ಇವತ್ತಿನ ಇಸ್ರಾಯೇಲ್ ಪ್ಯಾಲೆಸ್ಟೀನ್ ಅಲ್ಲಿ. ಆದ್ರೆ ಕ್ರಿಸ್ಮಸ್ ಬಂದು ಮೊದಲಿಗೆ ರೋಮ್ ಅಲ್ಲಿ ಸೆಲೆಬ್ರೇಟ್ ಆಗುತ್ತೆ. ಲಾಸ್ಟ್ ಅಂಡ್ ಫೈನಲ್ ಕ್ವೆಶ್ಚನ್, ಹೂ ಇಸ್ ಸ್ಯಾಂಟಾ ಕ್ಲಾಸ್? ಸ್ಯಾಂಟಾ ಕ್ಲಾಸ್ ಅಂದ್ರೆ ಯಾರು? ಕ್ರಿಸ್ಮಸ್ ಕಲ್ಚರ್ ಅಲ್ಲಿ ಸ್ಯಾಂಟಾ ಕ್ಲಾಸ್ ಬಂದು ಒಂದು ಲೆಜೆಂಡರಿ ಕ್ಯಾರೆಕ್ಟರ್. ಹಿ ವಾಸ್ ಫೇಮಸ್ ಫಾರ್ ಸ್ಪ್ರೆಡಿಂಗ್ ಲವ್ ಅಂಡ್ ಕೈಂಡ್ನೆಸ್. ಸ್ಯಾಂಟಾ ಕ್ಲಾಸ್ ಬಂದು ಯಾವ ತರ ಫಿಕ್ಷನಲ್ ಕ್ಯಾರೆಕ್ಟರ್ ಅಲ್ಲ. ಸ್ಯಾಂಟಾ ಕ್ಲಾಸ್ ಬಗ್ಗೆ ಇರೋ ಸ್ಟೋರೀಸ್ ಬಂದು ಯಾವ ತರ ಫ್ಯಾಂಟಸಿ ಸ್ಟೋರೀಸ್ ಅಲ್ಲ. 4th ಸೆಂಚುರಿಯಲ್ಲಿ ಸೆಂಟ್ ನಿಕೋಲಸ್ ಅಂತ ಒಬ್ಬ ಬಿಷಪ್ ಇದ್ರು. ಅವರು ಬಡ ಜನರಿಗೆ ಸಹಾಯ ಮಾಡೋದಿಕ್ಕೆ ಮತ್ತೆ ಸೀಕ್ರೆಟ್ಲಿ ಗಿಫ್ಟ್ಸ್ ನ ಕೊಡೋದಕ್ಕೆ ತುಂಬಾ ಫೇಮಸ್ ಆಗಿದ್ರು. ಸ್ಲೋಲಿ ಅವ್ರ ಬಗ್ಗೆ ಸ್ಟೋರೀಸ್ ಬಂದು ಯುರೋಪ್ ಗೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಸ್ಪ್ರೆಡ್ ಆಗ್ತಾ ಅವ್ರ ಔಟ್ಫಿಟ್ ಕೂಡ ಚೇಂಜ್ ಆಗುತ್ತೆ. ಅವ್ರ ಔಟ್ಫಿಟ್ ಬಂದು ರೆಡ್ ಸೂಟ್ ಗೆ ಕನ್ವರ್ಟ್ ಆಗುತ್ತೆ ಅಂಡ್ ಅವ್ರ ಲುಕ್ಸ್ ಗೆ ವೈಟ್ ಬಿಯರ್ಡ್ ಆಡ್ ಆಗುತ್ತೆ. ಅಂಡ್ ಟುಡೇ ಸ್ಯಾಂಟಾ ಕ್ಲಾಸ್ ಇಸ್ ವೆರಿ ಫೇಮಸ್ ಕ್ಯಾರೆಕ್ಟರ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಕ್ರಿಸ್ಮಸ್ ಅಂಡ್ ಸ್ಯಾಂಟಾ ಕ್ಲಾಸ್. ವಿಡಿಯೋ ಎಲ್ಲಿ ಗಂಟ ನೋಡಿದ್ರೆ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, ಏಕ್ ಹೇರ್ ಆಯಿಲ್ ಪ್ರವೀಣ್, ಸೈನಿಂಗ್ ಆಫ್. Meet in the next video. Bye. Peace.